ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಆದರೆ ಇದೀಗ ಆ ಯೋಜನೆಗಳು ಯಾವುದು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ 4 ತಿಂಗಳಿಂದ ಯಾವುದೇ ಮಹಿಳೆಯ ಅಕೌಂಟ್ಗೆ ಅಮೌಂಟ್ ಹೋಗಿಲ್ಲ. ಇದಕ್ಕೂ ಮುಂಚೆ ಒಂದ್ಸಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು 2 ತಿಂಗಳು ಹಣ ಒಟ್ಟಿಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ಆದ್ರೆ ಇವತ್ತಿಗೂ ಅಮೌಂಟ್ ಹೋಗಿಲ್ಲ ಅನ್ನೋ ಸಾಕಷ್ಟು ವಾದ ವಿವಾದಗಳು ನಡೀತಾನೆ ಇದೆ. ಉದ್ದೇಶಪೂರ್ವಕವಾಗಿ ಏನು ಅಂತಂದರೆ ಚುನಾವಣೆ ಸಂದರ್ಭಗಳಲ್ಲಿ ಜನತೆಗೆ ಒಂದಷ್ಟು ಬಿಡುಗಡೆ ಮಾಡಿ ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥ ಒಂದು ಹುನ್ನಾರನೂ ಕೂಡ ಇರ್ಬೋದು. ಸರ್ಕಾರ ಜನತೆಗೆ ದುಡ್ಕೊಂಡು ತಿನ್ನುವಂಥದ್ದನ್ನು ಕಲಿಸ್ಬೇಕು, ದುಡ್ದು ಹಾಕುವಂಥದ್ದನ್ನು ಕಲಿಸಬಾರ್ದು. ರಾಜಕೀಯದ ಲೆಕ್ಕಾಚಾರ ಅವ್ರ ಲಾಭಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾ ಇದ್ದಾರೆ. ಮತದಾರ ಯಾವತ್ತು ಜಾಗೃತ ಆಗ್ತಾನೆ ಆವತ್ತು ರಾಜಕೀಯ ಪಕ್ಷಗಳು ಜಾಗೃತ ಆಗ್ತವೆ. ಅವ್ನು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂತ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ನಾವು ಮಾಡ್ಕೊಬೇಕು. ಇಲ್ಲಾಂದ್ರೆ ಅವ್ನು ಕಿತ್ತೊಗೆಯುವಂಥ ಕೆಲಸ ಮಾಡಬೇಕು, ಪ್ರಶ್ನೆ ಮಾಡುವಂಥ ಕೆಲಸ ಆಗಬೇಕು. ಚುನಾವಣೆಯಲ್ಲಿ ಜನರು ಮೂರ್ಖರಾದ್ರ. ಸೊ ಅದು ಈ ಸರ್ಕಾರಗಳು ಏನು ಮಾಡ್ತದೆ, ಅದು ಒಳ್ಳೆ ಮೀನು ಕೊಡಲ್ಲ. ಇವರು ಯಾವುದೋ ಒಂದು ಪುಡಿ ಮೀನು ಕೊಟ್ಬಿಟ್ಟು ಅವರು ನಾಟಕ ಆಡಿಸ್ತಕ್ಕಂಥ ಕೆಲಸ ಇದು. ನಿಜವಾಗ್ಲೂ ಯಾರೋ ಗ್ಯಾರಂಟಿಗಳನ್ನು ನೋಡಿ ಅದು ಓಟ್ ಹಾಕಲಿಲ್ಲ. ಈ ಒಂದು ದುರಾಡಳಿತವನ್ನು ನೋಡಿ ಬೇಸತ್ತು ಜನ ಸರ್ಕಾರವನ್ನು ಬದಲಾವಣೆ ಮಾಡಿತ್ತು. ಇದು ಕಾಂಗ್ರೆಸ್ ಅರಿವೂ ಇದೆ. ಆದರೂ ಕೂಡ ಇವರು ಕೂಡ ಅವರಿಬ್ಬರು ಒಂದೇನೇ ಹಣ್ಣದ 2 ಮಕ್ಕಳು. ಯಾರ ಕೈಗೆ ಅಧಿಕಾರ ಕೊಟ್ಟರು ಕೂಡ ಜನನ ಸರ್ವನಾಶ ಮಾಡ್ತಕ್ಕಂಥದ್ದು, ಇವ್ರ ಬೆಳೆ ಬೇಯಿಸ್ಕೊತಕ್ಕಂಥದ್ದು. ನಾನು ಆಗಲೇ ಹೇಳ್ದಂಗೆ ಜಾಗೃತ ಮತದಾರ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಸಮಾಜದ ವಿನಾಶ ನಿಲ್ಲೋದಿಲ್ಲ. ಮುಂದೆ ಬರ್ತಕ್ಕಂಥ ಗೌರ್ಮೆಂಟ್, ಇವತ್ತು ಈ ದೇಶ ದೊಡ್ಡ ಸಮಸ್ಯೆ ಭ್ರಷ್ಟಾಚಾರ. ನಮಸ್ತೆ ಸರ್, ನಿಮ್ಮ ಹೆಸರು? ರಮೇಶ್ ಅಂತ. ಸರ್, ಇದೀಗ ನಮ್ಮ ಗೌರ್ಮೆಂಟ್ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನಿದೆ ಒಂದಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ರು. ಆದರೆ ಇದೀಗ ಆ ಯೋಜನೆಗಳು ಯಾವುದು ಕರೆಕ್ಟಾಗಿ ಹೋಗ್ತಾ ಇಲ್ಲ. ಎಕ್ಸಾಂಪಲ್ ಗೃಹಲಕ್ಷ್ಮಿ ಯೋಜನೆ 4 ತಿಂಗಳಿಂದ ಯಾವುದೇ ಮಹಿಳೆಯ ಅಕೌಂಟ್ಗೆ ಅಮೌಂಟ್ ಹೋಗಿಲ್ಲ. ಇದಕ್ಕೂ ಮುಂಚೆ ಒಂದ್ಸಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು 2 ತಿಂಗಳು ಹಣ ಒಟ್ಟಿಗೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ಆದರೆ ಇವತ್ತಿಗೂ ಅಮೌಂಟ್ ಹೋಗಿಲ್ಲ ಅನ್ನೋ ಸಾಕಷ್ಟು ವಾದ ವಿವಾದಗಳು ನಡೀತಾನೆ ಇದೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ? ಮೇಡಮ್, ಈಗ ಸರ್ಕಾರ ಚುನಾವಣೆ ಮೊದಲು ಅಧಿಕಾರಕ್ಕೆ ಬರಲಿಕ್ಕೆ ಏನು ಒಂದು ಪಂಚ ಗ್ಯಾರಂಟಿಗಳನ್ನು ಈ ಒಂದು ಪಕ್ಷ ಅನೌನ್ಸ್ ಮಾಡಿತ್ತು ಮತ್ತು ಜನ ಏನದನ್ನು ಆಯ್ಕೆ ಮಾಡಿದರು ಅದನ್ನು ಪೂರೈಸಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಮತ್ತು ಇವತ್ತೇನು ಗ್ಯಾರಂಟಿಗಳಿಗೋಸ್ಕರ ಸರ್ಕಾರ ಖರ್ಚು ಮಾಡ್ತಾ ಇದೆ, ಪ್ರತಿ ವರ್ಷದ ಬಡ್ಜೆಟ್ನಲ್ಲಿ ಕೇವಲ 20% ಮಾತ್ರ. ಇದನ್ನು ಪೂರೈಸಬೇಕಾದ್ರೆ ಏನು ದೊಡ್ಡ ಮಹಾ ಸಮಸ್ಯೆ ಏನಾಗೋದಿಲ್ಲ. ಉದ್ದೇಶಪೂರ್ವಕವಾಗಿ ಏನು ಅಂತಂದರೆ ಚುನಾವಣೆ ಸಂದರ್ಭಗಳಲ್ಲಿ ಜನತೆಗೆ ಒಂದಷ್ಟು ಬಿಡುಗಡೆ ಮಾಡಿ ಅದನ್ನು ಒಂದು ಕ್ಯಾಪ್ಚರ್ ಮಾಡ್ಕೊಳ್ತಕ್ಕಂಥ ಒಂದು ಹುನ್ನಾರನೂ ಕೂಡ ಇರ್ಬೋದು. ಸೊ ಹಾಗಾಗಿ ಇದು ಡಿಲೇ ಆಗ್ತಾ ಇರ್ಬೋದು. ಇವತ್ತು ದೇಶದ ಹಣಕಾಸಿನ ಪರಿಸ್ಥಿತಿ ಅಷ್ಟೇನು ಹದಗೆಟ್ಟಿಲ್ಲ. ಇವತ್ತು ಬಹುತೇಕ GDP ಗ್ರೋತ್ ಆಗ್ತಾ ಇದೆ. ಬೇರೆ ಬೇರೆ ರೀತಿ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಲಾಭದಾಯಕವಾಗಿ ನಡೀತಾ ಇದೆ. ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳು ಅದನ್ನು ಎನ್ಕ್ಯಾಶ್ ಮಾಡಿಕೊಂಡು ಜನಪರವಾಗಿ ಕೆಲಸ ಮಾಡಬೇಕು ಅನ್ನತಕ್ಕಂಥ ಉದ್ದೇಶ ಅವ್ರಿಗಿಲ್ಲ. ಸೊ ಅವ್ರು ಬಂದಿರತಕ್ಕಂಥ ಇಂಟೆನ್ಷನ್ನೇ ಬೇರೆ. ಆಡಳಿತ ಜನ ಕೊಟ್ಟಿದ್ದನ್ನು ದುರುಪಯೋಗ ಮಾಡ್ಕೊತಕ್ಕಂಥದ್ದು, ನಮಗೇನು ಲಾಭ ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇದು ಏನು ಸರ್ಕಾರ ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಡಿಲೇನೇ ಹೊರತಾಗಿ ಸರ್ಕಾರಕ್ಕೆ ಈ ರೀತಿಯಾಗಿರ್ತಕ್ಕಂಥ ಪಂಚ ಗ್ಯಾರಂಟಿಗಳನ್ನ ಕೊಡೋದೇನು ದೊಡ್ಡ ಸಮಸ್ಯೆ ಏನಾಗೋದಿಲ್ಲ. ಸರ್, ಇವಾಗ ಯೋಜನೆಗಳನ್ನ ಜಾರಿಗೆ ತರೋದು ಇಂಪಾರ್ಟೆಂಟ್ ಅಲ್ಲ, ತಂದ ಮೇಲೆ ಏನಕ್ಕೆ ಈ ಥರ ಅನ್ಯಾಯ ಮಾಡ್ತಾ ಹೋಗ್ತಾರೆ? ಅಲ್ಲ, ಏನಕ್ಕೆ ಹೋಗ್ತಾರೆ ಅಂತಂದರೆ ಜನ ಅದನ್ನೇ ಕಾತ್ಕೊಂಡಿರಬೇಕು, ಅದಕ್ಕೆ ನೋಡ್ಕೊಂಡಿರಬೇಕು. ಆದರೆ ಜನ ಏನಾಗ್ತದೆ ಅದನ್ನು ಇವತ್ತು ಏನಾಗಿದೆ ಅಂತಂದರೆ ವ್ಯವಸ್ಥೆಯಲ್ಲಿ ಇದು ಜನತೆಗೆ ಏನು ಒಂದು ಇದಿದೆ ಏನಂತ, ಒಬ್ಬ ಸರ್ಕಾರ ಜನತೆಗೆ ದುಡ್ಕೊಂಡು ತಿನ್ನುವಂಥದ್ದನ್ನು ಕಲಿಸ್ಬೇಕು, ದುಡ್ದು ಹಾಕುವಂಥದ್ದನ್ನು ಕಲಿಸಬಾರ್ದು. ಆವಾಗ ಏನಾಗುತ್ತೆ, ಅದು ಒಂದು ಸ್ಟೇಬಲ್ ಗೌರ್ಮೆಂಟ್ ಆಗುತ್ತೆ ಮತ್ತು ಒಂದೊಳ್ಳೆ ಸಮಾಜ ಅಂತ ಆಗುತ್ತೆ. ಸೊ ಮೀನು ಹಿಡಿಯೋದು ಕಲಿಸ್ಬೇಕು, ಅವ್ರ ಬಗ್ಗೆ ಮೀನು ಕೊಡುವಂಥದ್ದು ಕಲಿಸಬಾರ್ದು. ಸೊ ಅದು ಈ ಸರ್ಕಾರಗಳು ಏನು ಮಾಡ್ತದೆ, ಅದು ಒಳ್ಳೆ ಮೀನು ಕೊಡಲ್ಲ. ಇವರು ಯಾವುದೋ ಒಂದು ಪುಡಿ ಮೀನು ಕೊಟ್ಬಿಟ್ಟು ಅವರು ನಾಟಕ ಆಡಿಸ್ತಕ್ಕಂಥ ಕೆಲಸ ಇದು. ಒಳ್ಳೆ ಮೀನು ಕೊಡೋದು, ಜನ ಒಳ್ಳೆ ಮೀನು ಹಿಡ್ಕೊಂಡು ತಿನ್ನುವಂಥ ವಿದ್ಯೆಯನ್ನು ಕಲಿಸಿದ್ರೆ ಆಟೋಮೆಟಿಕ್ ಆಗಿ ಅವ್ರು ಸರ್ಕಾರನೂ ಉಳಿತದೆ, ಜನನೂ ಉಳಿತಾರೆ. ಆ ಕೆಲಸ ಸರ್ಕಾರಗಳು ಮಾಡಬೇಕಷ್ಟೆ. ಸರ್, ಇನ್ನು ಇವಾಗ ನಮ್ಮ ಹತ್ರ ಸರ್ಕಾರದಲ್ಲಿ ಹಣ ಇಲ್ಲ, ಸೊ ನಾವು ಅದಕ್ಕೋಸ್ಕರ GST ಜಾಸ್ತಿ ಮಾಡ್ತೀವಿ ಅನ್ನೋ ಒಂದಷ್ಟು ಹೇಳಿಕೆಗಳಲ್ಲಿ ಹಾಲಿನ ರೈಟ್ ಆಗಿರ್ಬೋದು, ತುಪ್ಪದ ರೇಟ್ ಆಗಿರ್ಬೋದು, ಸಾಕಷ್ಟು ಬರೀ ರೈಟ್ GST ಜಾಸ್ತಿ ಆಯಿತು. ಅಲ್ಲ, GST ಏನಾಗಿದೆ ಅಂತಂದರೆ, GST ಈಗಾಗಲೇ ಮೊದಲು ಇಂಪ್ಲಿಮೆಂಟ್ ಮಾಡಿದಂಥ ಸಂದರ್ಭದಲ್ಲಿ ಅದು ಮಿತಿಮೀರಿ ಇಂಪ್ಲಿಮೆಂಟ್ ಆಗಿತ್ತು.
ಸೊ ಅದಾದಮೇಲೆ ತಿರುಗಿ ಸುಮಾರು 7-8 ವರ್ಷಗಳ 2017ರಿಂದ ನಿರಂತರವಾಗಿ ಜನತೆ ಹತ್ರ ವಸೂಲು ಮಾಡಿ ಈಗ ಮತ್ತೆ ಕಡಿಮೆ ಮಾಡಿದ್ದಾರೆ. ಅಂದರೆ ಈಗಾಗಲೇ ಜನ ಕಟ್ಟಿಬಿಟ್ಟಿದ್ದಾರೆ. ಇದೊಂಥರ ಇಂಪ್ಲಿಮೆಂಟ್ ಮಾಡಿದಾಗ ಒಂದು ಮಾಸ ಒಂದು ಮೋಸ, ಅದಾದಮೇಲೆ ತಿರುಗಿ ವಸೂಲಿ ಮಾಡಿದ್ಮೇಲೆ ಇನ್ನೊಂದು ಮೋಸ. ಸೊ ಈ ರೀತಿ ಏನು ಅಂತಂದರೆ ಮೊದಲು ವಸೂಲಿ ಮಾಡ್ಬಿಡೋದು, ಆಮೇಲೆ ಕಣ್ಣೋಡಿಸ್ಲಿಕ್ಕೆ ನಾವು ಕಡಿಮೆ ಮಾಡಿದ್ದೀವಿ ಅಂತ ಹೇಳೋದು. ಸೊ ಹೀಗಾಗಿ GSTಯನ್ನು ಒಂದು ಏನು ಸ್ಟೇಬಲ್ ಆಗಿ ಯಾವ ರೀತಿ ಅದನ್ನು ಲೆಕ್ಕಾಚಾರ ಮಾಡಿ ಯಾವ ವಸ್ತು ಮೇಲೆ ಎಷ್ಟು ಹಾಕಬೇಕು, ಯಾವ ರೀತಿ ಹಾಕಬೇಕು ಅನ್ನೋದನ್ನು ಯೋಚನೆ ಮಾಡಿ ಅದನ್ನು ಮಾಡಬೇಕು. ಇವತ್ತು ಏನಾಗ್ತಿದ್ರೆ ರಾಜಕೀಯದ ಲೆಕ್ಕಾಚಾರ ಅವ್ರ ಲಾಭಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾಯಿದ್ದಾರೆ. ಆಮೇಲೆ ಜನನೂ ಕೂಡ ಇದು ಅವೇರ್ ಇಲ್ಲ. ಈ ಒಂದು ವ್ಯವಸ್ಥೆ ಟ್ಯಾಕ್ಸೇಷನ್ ಸಿಸ್ಟಮ್ ಆಗಲಿ, ಆಡಳಿತದ ಬಗ್ಗೆ ಆಗಲಿ, ಎಲೆಕ್ಷನ್ ಬಗ್ಗೆ ಆಗಲಿ, ವೋಟಿಂಗ್ ಬಗ್ಗೆ ಆಗಲಿ ಇನ್ನೂ ಕೂಡ ಅವೇರ್ನೆಸ್ ಇಲ್ಲದೆ ಇರತಕ್ಕಂಥದ್ದು. ಮತ್ತು ನಾವು ಜಾಗೃತವಾಗಿ ಸಮಾಜ ಜಾಗೃತವಾಗಿ ಇಲ್ಲದೆ ಇದ್ದರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತವಾಗಿದ್ದೇವೆ ಅಷ್ಟರ ಮಟ್ಟಿಗೆ ಮಾತ್ರ ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತವೆ. ಮತದಾರ ಯಾವತ್ತು ಜಾಗೃತ ಆಗ್ತಾನೆ ಆವತ್ತು ರಾಜಕೀಯ ಪಕ್ಷಗಳು ಜಾಗೃತ ಆಗ್ತವೆ. ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ಮತದಾರ ಎಷ್ಟು ಪ್ರಬುದ್ಧನೋ ಅಷ್ಟು ಪ್ರಬುದ್ಧವಾಗಿರ್ತಕ್ಕಂಥ ಸರ್ಕಾರಗಳು ಬರ್ತವೆ. ನಮ್ಮನ್ನು ದಾರಿ ತಪ್ಪಿಸಲಿಕ್ಕೆ ಧರ್ಮ ರಾಜಕಾರಣ, ಜಾತಿ ರಾಜಕಾರಣ, ಇನ್ನೂ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕಾರಣಗಳನ್ನೆಲ್ಲ ಶುರು ಮಾಡ್ಕೊತ ಬರ್ತಾರೆ. ಇದನ್ನೆಲ್ಲ ಮೆಟ್ಟು ನಿಂತು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ನಾವು ಸಂವಿಧಾನದ ಅಡಿಯಲ್ಲಿ ಯೋಚನೆ ಮಾಡಿದಾಗ ಮಾತ್ರನೇ ಅವತ್ತು ಮತದಾರ ಪ್ರಬುದ್ಧವಾಗಿದ್ದಾನೆ. ಸೊ ಪ್ರಬುದ್ಧರನ್ನು ಆಯ್ಕೆ ಮಾಡ್ಕೊಬೇಕಾಗಿರ್ತಕ್ಕಂಥ ಜನಗಳ ಜವಾಬ್ದಾರಿ ಆಗುತ್ತೆ. ಅದನ್ನು ಬಿಟ್ಬಿಟ್ಟು ಯಾವನೋ ಒಬ್ಬ ಜಾತಿ ರಾಜಕಾರಣ ಹೆಸರು ಹೇಳ್ಕೊಂಡು ಆ ಜಾತಿ ರಾಜಕಾರಣ ಮಾಡ್ತಾ ಅವನು ಮಾಡಬಾರ್ದನ್ನೆಲ್ಲ ಮಾಡಿದ್ರು ಕೂಡ ಅವ್ನು ನಮ್ಮ ಮುಖಂಡ ಅಂತಂದರೆ ಅಲ್ಲಿಗೆ ಅವನು ಯೋಗ್ಯ ಮತದಾರ ಅಲ್ಲ. ನಾವು ಸಪೋಸ್ ಜಾತಿಗೆ ಮಾಡ್ತೀವಿ ಅಂದರೆ ಆ ಜಾತಿಯಲ್ಲಿ ಯೋಗ್ಯನನ್ನು ಹುಡುಕಬೇಕು. ಅಯೋಗ್ಯನನ್ನು ಹುಡುಕ್ಬಿಟ್ಟು ಇವನು ನಮ್ಮ ಜಾತಿಯವನು ಅಂತ ಓಟ್ ಹಾಕಿದ್ರೆ ಅದಕ್ಕೆ ಲೆಕ್ಕಾಚಾರ ಆಗೋದಿಲ್ಲ. ನಮ್ಮ ಧರ್ಮದವನು ಅಂತ ಅಂದ್ಬಿಟ್ಟು ಅಯೋಗ್ಯನನ್ನು ಆಯ್ಕೆ ಮಾಡಿಬಿಟ್ಟು ಇವನು ನಮ್ಮ ಧರ್ಮದವನು ಅಂದರೆ ಅಲ್ಲಿ ಆ ಧರ್ಮಕ್ಕೂ ಮರ್ಯಾದೆ ಇರೋದಿಲ್ಲ, ಜಾತಿಗೂ ಮರ್ಯಾದೆ ಇರೋದಿಲ್ಲ, ಸಮಾಜಕ್ಕೂ ಗೌರವ ಇರೋದಿಲ್ಲ, ವೋಟರ್ಗಂತೂ ಬೆಲೆನೇ ಇರೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಈ ಒಂದು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಜಾರಿಗೆ ಬರಬೇಕಾದ್ರೆ ಅವತ್ತೇ ಒಂದು ಒಳ್ಳೆಯ ಸಂವಿಧಾನ ಮತ್ತು ಎಲ್ಲವನ್ನೂ ಕೂಡ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ಎಲ್ಲ ಕಾಲಕ್ಕೂ ಗಾಂಧಿ ಇರೋದಿಲ್ಲ, ಎಲ್ಲ ಕಾಲಕ್ಕೂ ಅಂಬೇಡ್ಕರ್ ಇರೋದಿಲ್ಲ. ಆಯಾ ಕಾಲಘಟ್ಟದಲ್ಲಿ ಅವರವರ ಜವಾಬ್ದಾರಿಯನ್ನು ಭಾಳ ಜಾಗರೂಕವಾಗಿ ಮಾಡಿಸಿ ಈ ವ್ಯವಸ್ಥೆಯಲ್ಲಿ ಮತದಾರನು ಇವತ್ತು ನೀನು ಪ್ರಭು ಆಗಬೇಕು. ಯಾವುದೇ ಒಬ್ಬ ರಾಜಕಾರಣಿ ಅವನೇನಾಗಿರಬೇಕು, ನಿಮ್ಮ ಸೇವಕನಾಗಿರಬೇಕು. ಅವ್ನು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ ಅಂತ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ನಾವು ಮಾಡ್ಕೊಬೇಕು. ಇಲ್ಲಾಂದರೆ ಅವ್ನು ಕಿತ್ತೊಗೆಯುವಂಥ ಕೆಲಸ ಮಾಡಬೇಕು, ಪ್ರಶ್ನೆ ಮಾಡುವಂಥ ಕೆಲಸ ಆಗಬೇಕು. ಅವರ ಆಸೆ ಅಂಶಗಳು ಬೇರೆ ಬೇರೆ ರೀತಿಯ ಟೆಕ್ನಿಕ್ಸ್ ಎಲ್ಲ ಮಾಡ್ತಾ ಹೋಗ್ತಾರೆ. ಸೊ ಅದನ್ನೆಲ್ಲ ನಾವು ಮೆಟ್ಟಿ ನಿಂತು ಒಂದು ವ್ಯವಸ್ಥೆಯನ್ನು ನಾವು ಸದೃಢವಾಗಿ ಕಟ್ಟಿದ್ರೆ ಮಾತ್ರ ಇದು ಆಗತ್ತೆ. ಸೊ ಯಾವ್ಯಾವ ದೇಶದಲ್ಲಿ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಯಾವ ದೇಶದಲ್ಲಿ ಎಲ್ಲಿ ಮತದಾರ ಜಾಗೃತನಾಗಿದ್ದಾನೆ ಅಲ್ಲಿ ಸರ್ಕಾರಗಳು ಚೆನ್ನಾಗಿದ್ದಾವೆ, ದೇಶನೂ ಚೆನ್ನಾಗಿದೆ. ಆದರೆ ಕಳೆದ ಬಾರಿ ಚುನಾವಣೆಯಲ್ಲಿ ಜನರು ಮೂರ್ಖರಾದ್ರ? ಇಲ್ಲ, ಖಂಡಿತ ಇಲ್ಲ. ನೋಡಿ, 2019ರಲ್ಲಿ ಕಾಂಗ್ರೆಸ್ಸು ಮತ್ತು JDS ಸರ್ಕಾರ ಮಾಡಿತ್ತು. ತದನಂತರ ಆಪರೇಷನ್ ಕಮಲದಲ್ಲಿ ಏನಾಯಿತು, BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 3.5 ವರ್ಷ ನಡೆಸಿದಂತಹ ಒಂದು ಆಡಳಿತ ಇದೆಯಲ್ಲ, ಭಾಳ ದೊಡ್ಡ ಘನಘೋರವಾದಂಥ ಆಡಳಿತ. ಇಡೀ ರಾಜ್ಯದಲ್ಲಿ ಒಂದು ಅರಾಜಕತೆ ಸೃಷ್ಟಿಯಾಗಿತ್ತು. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು. ವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರ, ಅರಾಜಕತೆ, ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿತ್ತು. ಆಮೇಲೆ ಭಾಳ ಮುಖ್ಯವಾಗಿ ಸಮಾಜವನ್ನು ಕಟ್ತಾ ಇರ್ತಕ್ಕಂಥ ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು, ವ್ಯಾಪಾರಿಗಳು, ಬೀದಿ ಬದಿ ವ್ಯಾಪಾರಿಗಳು, ಅಸಂಘಟಿತ ವಲಯದಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರು ಮತ್ತು ಒಳ್ಳೆಯ ಉದ್ಯಮಿಗಳು ಈ ಸಮಾಜವನ್ನು ಏನು ಕಟ್ತಾ ಇದ್ದಾರೆ ಅವರನ್ನು ಕಿತ್ತು ತಿಂತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡಿಬಿಟ್ಟಿದ್ರು. ಯಾರು ಇವತ್ತು ಕೂತು ತಿಂತಾ ಇದ್ದಾರೆ ನೋಡಿ, ಯಾರು ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು, ಸಿನಿಮಾ ನಟರು, ಆಮೇಲೆ ಕಳ್ಳ ಕ್ರಿಕೆಟ್ ಆಡ್ತಕ್ಕಂಥವ್ರು, ಜ್ಯೋತಿಷಿಗಳು, ಈ ರೀತಿಯಾಗಿರ್ತಕ್ಕಂಥವ್ರು ವಿಲಾಸಿ ಜೀವನ ಮಾಡ್ತಾಯಿದ್ರು. ಆ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು. ಸೊ ಅದನ್ನು ಜನ ರೋಸತ್ತು ಬಿಟ್ಟಿತ್ತು. ಅದೇ ಸಂದರ್ಭಕ್ಕೆ ಏನಾಯಿತು, ಕಾಂಗ್ರೆಸ್ಸು ಕೂಡ ಒಂದಷ್ಟು ನಿಜವಾಗ್ಲೂ ಯಾರೋ ಗ್ಯಾರಂಟಿಗಳನ್ನು ನೋಡಿ ಅದು ಓಟ್ ಹಾಕಲಿಲ್ಲ. ಈ ಒಂದು ದುರಾಡಳಿತವನ್ನು ನೋಡಿ ಬೇಸತ್ತು ಜನ ಸರ್ಕಾರವನ್ನು ಬದಲಾವಣೆ ಮಾಡಿತ್ತು. ಇದು ಕಾಂಗ್ರೆಸ್ ಅರಿವೂ ಇದೆ. ಆದರೂ ಕೂಡ ಅವರಿಬ್ಬರು ಒಂದೇನೇ ಹಣ್ಣದ 2 ಮಕ್ಕಳು. ಯಾರ ಕೈಗೆ ಅಧಿಕಾರ ಕೊಟ್ಟರು ಕೂಡ ಜನನ ಸರ್ವನಾಶ ಮಾಡ್ತಕ್ಕಂಥದ್ದು, ಇವ್ರ ಬೆಳೆ ಬೇಯಿಸ್ಕೊತಕ್ಕಂಥದ್ದು. ಸೊ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ನಡೀತಾ ಇದೆ. ನಾನು ಆಗಲೇ ಹೇಳ್ದಂಗೆ ಜಾಗೃತ ಮತದಾರ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಸಮಾಜದ ವಿನಾಶ ನಿಲ್ಲೋದಿಲ್ಲ. ಸೊ ಸದಾ ಕಾಲಕ್ಕೂ ಗಾಂಧಿ ಇರೋದಿಲ್ಲ, ಸದಾ ಕಾಲಕ್ಕೂ ಅಂಬೇಡ್ಕರ್ ಇರೋದಿಲ್ಲ. ಅದಾಯ್ತು, ನಮ್ಮ ತಾತ ಆಸ್ತಿ ಮಾಡಿಕೊಟ್ಬಿಟ್ಟು ಹೋಗಿರ್ತಾನೆ, ಅದನ್ನು ಬೆಳೆಸ್ಕೊಂಡು ಹೋಗತಕ್ಕಂಥ ಜವಾಬ್ದಾರಿ ನಂದು. ನಾನು ಹರಾಜಾಗಿ ತಿಂದರೆ ನನಗೆ ಯೋಗ್ಯತೆ ಇಲ್ಲ. ದೇಶದ ಪರಿಸ್ಥಿತಿನೂ ಅಷ್ಟೇ. ಈ ದೇಶವನ್ನು ಭಾಳ ಕಷ್ಟಪಟ್ಟು ವ್ಯವಸ್ಥೆ ಎಲ್ಲ ನಿರ್ಮಾಣ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಜಾತಿಗೆ ಧರ್ಮದ ಅಂಧಕಾರದಲ್ಲಿ ತೇಲಿ ಓದುವ ಅಲ್ಲಿಗೆ ದೇಶದ ಕಥೆ ಮುಗೀತು. ದೇಶ ಅಂದರೆ ಮನುಷ್ಯ ಅಂದರೆ ವ್ಯವಸ್ಥೆಯನ್ನು ಜಾಗೃತವಾಗಿ ಇಟ್ಕೊಡ್ತಕ್ಕಂಥ ನಮ್ಮ ಜವಾಬ್ದಾರಿ. ಇನ್ನು ಮುಂದೆ ಬರುವಂತಹ ಗೌರ್ಮೆಂಟ್ಗೆ ಏನು ಹೇಳ್ತೀರಾ, ಯಾವ ಥರ ಇರಬೇಕು? ಮುಂದೆ ಬರ್ತಕ್ಕಂಥ ಗೌರ್ಮೆಂಟು ಇವತ್ತು ಈ ದೇಶದ ದೊಡ್ಡ ಸಮಸ್ಯೆ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ತರಬೇಕು.
ಆಡಳಿತದಲ್ಲಿ ಪಾರದರ್ಶಕತೆ ತರಬೇಕು. ಶಿಕ್ಷಣ, ಆರೋಗ್ಯ, ಗುಣಮಟ್ಟದ ಮೂಲಭೂತ ಸೌಕರ್ಯಗಳು, ಕಾನೂನು ಸುವ್ಯವಸ್ಥೆ ಇದನ್ನು ಕಾಪಾಡ್ತಕ್ಕಂಥ ಸರ್ಕಾರಗಳು ಬರಬೇಕು. ಆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸ ಜನ ರಾಜಕೀಯ ಪಕ್ಷಗಳ ಕೈಯಲ್ಲಿ ಮಾಡಿಸ್ಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಹಣ ಅಂಶಗಳಿಗೆ ಬಲಿಯಾಗಬಾರ್ದು. ಆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಈ ದೇಶದ ಯಾರು ಮತದಾರರು ಮಾಡಿಸ್ಬೇಕು, ರಾಜಕೀಯ ಪಕ್ಷಗಳು ಪ್ರಬುದ್ಧವಾಗಬೇಕು. ಸೊ ಇದನ್ನು ಜನ ಮಾಡಲಿ ಮತ್ತು ಸರ್ಕಾರಗಳು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಸತೀಶ್ ಅಂತ. ಸರ್, ಕಳೆದ ಒಂದು 4 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಯಾವುದೇ ಮಹಿಳೆಯ ಅಕೌಂಟ್ಗೆ ಹೋಗಿಲ್ಲ ಅನ್ನೋ ಸಾಕಷ್ಟು ವಾದ ವಿವಾದಗಳು ನಡೀತಾ ಇದೆ. ಇದಕ್ಕಿಂತ ಮುಂಚೆನೂ ಸಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 2 ತಿಂಗಳ ಅಮೌಂಟ್ನು ಸಹ ಒಟ್ಟಿಗೆ ಅಕೌಂಟ್ಗೆ ಹಾಕ್ತೀವಿ ಅಂತ ಹೇಳಿದರು. ಅದು ಸಹ ಇನ್ನೂ ಹೋಗಿಲ್ಲ. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಈಗ ಅವರು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಇಂಥ ಗ್ಯಾರಂಟಿಗಳು ಕೊಟ್ಟೆ ಅಧಿಕಾರಕ್ಕೆ ಬಂದಿದ್ದು. ಇಲ್ಲಾಂದರೆ ಅವರು ಗ್ಯಾರಂಟಿಗಳು ಕೊಡಿದ್ರೆ ಅಧಿಕಾರಕ್ಕೆ ಬರ್ತಿರಲಿಲ್ಲ. ಆಮೇಲೆ ಗ್ಯಾರಂಟಿ ಯಾವ್ದು ಕೊಡ್ತಾ ಇದ್ದಾರೆ, ಗೃಹಲಕ್ಷ್ಮಿ, ಶಕ್ತಿ ಯೋಜನೆ, ಇವೆಲ್ಲನೂ ಅವರು ಆಫರ್ ಮಾಡಿ ಅವರು ಕೊಟ್ಟಿದ್ದಕ್ಕೋಸ್ಕರನೇ ಜನ ಓಟ್ ಹಾಕಿದ್ದು. ಈಗ ಗೃಹಲಕ್ಷ್ಮಿ ಬಂದಿಲ್ಲ ಅನ್ನೋದು ಪ್ರೂವ್ ಆಗಿದೆ. ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಬಂದಿದೆ, ಎಲ್ಲ ಬಂದಿದೆ. ಇವ್ರು ಯಾಕೆ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡಬೇಕು? ಆಮೇಲೆ ನಾವು ಒಳ್ಳೆ ಕಾರ್ಯಕ್ರಮ ಮಾಡ್ತಾಯಿದ್ವಿ, ಇದರಿಂದ ಜನಗಳು ನಿಮ್ಗೆ ಹೊಟ್ಟೆವರಿನ ಅಂತ ವಿರೋಧ ಪಕ್ಷದವ್ರು ಕೇಳ್ತಾರಲ್ಲ, ಅದ್ಯಾಕೆ ತಪ್ಪು? ಇವ್ರು ಒಳ್ಳೆ ಕಾರ್ಯಕ್ರಮ ಏನು ಇವ್ರು ಯಾರು ಅವ್ರ ಮನೆಯಿಂದ ತಂದು ಕೊಟ್ಟಿಲ್ಲ. ಆಮೇಲಿಂದ ಇವರು ಯಾರೂ ಅವ್ರ ಸ್ವಂತ ಆಸ್ತಿಗಳು ಮಾರ್ಕೊಟ್ಟಿಲ್ಲ. ನಮ್ಮ ತೆರಿಗೆ ಹಣ ರೀ ಅದು. ಈಗ ಅವರು ಆಫರ್ ಮಾಡಿರೋದು ಹೇಳಿದ್ಮೇಲೆ ನುಡಿದಂತೆ ನಡೆದ ಮೇಲೆ ಎಲ್ಲ ಜನಗಳು ಕೊಡಲೇಬೇಕು. ದುಡ್ಡು ಕೊಡ್ತಾ ಇಲ್ಲ, ಅದೊಂದು ಪ್ಲಸ್ಸು. ಜನಗಳಲ್ಲಿ ಏನಾಗಿದೆ ಅಂದರೆ ಒಂದು ಸೋಂಬೇರಿತನ ಬಂದುಬಿಟ್ಟಿದೆ. ದುಡ್ಡು ಬರುತ್ತೆ ಅನ್ನೋದು ಜನಗಳಲ್ಲಿ. ಈಗ ಶಕ್ತಿ ಯೋಜನೆ ಮಾಡಿ ಸಾವಿರಾರು ಕೋಟಿ KSRTC ಲಾಸ್ ಮಾಡ್ತಾ ಇದ್ದಾರೆ. ಆಮೇಲಿಂದ ಅದು ಯಾರು ಕೇಳಿದ್ರು? ಯಾರು ಕೇಳಿಲ್ಲ. ಆಮೇಲಿಂದ ಇನ್ನೊಂದು ಯಾವುದು ಇದು ನೀವು ಹೇಳಿದ್ರಲ್ಲ, ಯಾವುದು ಗೃಹಲಕ್ಷ್ಮಿ ಕೊಡಲಿ, ಬೇಡ ಅನ್ನಲ್ಲ, ಹೆಣ್ಮಕ್ಳಿಗೆ ಉಪಯೋಗ ಆಗುತ್ತೆ. ಬಟ್ ನೀವು ಬೇರೆದೆಲ್ಲ ಕಟ್ ಮಾಡಿ. ಈಗ ಇವ್ರಿಗೆ ಯಾವ್ದಾದ್ರು MLAಗಳಿಗೆ ಸಂಬಳ ಬರಲಿಲ್ಲ ಅಂದರೆ ಬಿಡ್ತಾರಾ? MLAಗೆ ಯಾವ್ದಾರು TADA ಬರಲಿ ಅಂತ ಬಿಡ್ತಾರಾ? ಅವರು ವಸೂಲಿ ಮಾಡ್ಕೊಂಡು ಅವ್ರ ಅಕೌಂಟ್ಗೆ ಹಾಕ್ಕೊಂಡೇ ಹಾಕೋದ. ಅದೇ ಥರ ಗೃಹಲಕ್ಷ್ಮಿನ ಹಾಕಬೇಕಲ್ಲ. ನಮ್ಮ ಹತ್ರ ದುಡ್ಡಿಲ್ಲ, ರೆವೆನ್ಯೂ ಇಲ್ಲ, ಸುಮ್ಮನೆ ಸೆಂಟ್ರಲ್ ಮೇಲೆ ಗೂಬೆ ಹಾಕಿ ಕೂರಿಸ್ತೀರಾ ನೀವು ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರೆ ಹೊರತು ಸೆಂಟ್ರಲ್ ಅವ್ರು ಕೊಡ್ತೀವಿ ಅಂತ ಏನು ಹೇಳಿಲ್ಲ. ಸೆಂಟ್ರಲ್ ಅವ್ರು ಕೊಡ್ತೀವಿ ಅಂತ ನೀವು ಹೇಳಿದರೆ ನೀವು ಅದನ್ನು ಸೆಂಟ್ರಲ್ ಮೇಲೆ ಹಾಕ್ತೀರ. ಅದು ಬಂದಿಲ್ಲ, ಇದು ಬಂದಿಲ್ಲ, ಅದನ್ನೆಲ್ಲ ನೋಡಿಕೊಂಡೇ ನೀವು ಗ್ಯಾರಂಟಿ ಕೊಡಬೇಕಾಯಿತು. ಈಗ ನೀವು ಮಾಡ್ತಿರೋದು ಅಕ್ಷರಶಃ ತಪ್ಪು. ಆದರೆ ಏನಾಗಿದೆ ಅಂದರೆ ಜನಗಳಲ್ಲಿ ಏನು ಮಾಡೋಕ್ಕಾಗಲ್ಲ. ನಾವು 5 ವರ್ಷಕ್ಕೆ ನಿಮ್ಗೆ ಎಲೆಕ್ಟ್ ಮಾಡಿಬಿಟ್ಟಿದ್ದೀವಿ. 140 ಜನ ಇದ್ದೀರಾ. ನೀವೇನು ಮಾಡಿದ್ರು ನಿಮ್ಮದೇ ಪವರ್ ಇರುತ್ತೆ. ನೀವೇನು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನಾವೇನು ಮಾಡೋಕ್ಕಾಗೋ ಸ್ಥಿತಿ ತಲುಪಿದ್ದೀವಿ. ಈಗ ನೀವು ನುಡಿದಂತೆ ನಡೆದೀವಿ ಅಂತ ಹೇಳಿದ್ಮೇಲೆ ಹಣ ಕೊಡಲೇಬೇಕಾಗುತ್ತೆ. ಕೊಡೋಕ್ಕಾಗಲ್ಲ ಅಂದರೆ ನೀವು ಜನಗಳು ದ್ರೋಹ ಮಾಡಿದರೆ ಮೋಸ ಮಾಡ್ದಂಗೆ ಆಗುತ್ತೆ. ಎಲ್ಲ ಜನಗಳು ನಿಮ್ಮನ್ನು ಬೈಕು ಅಂತಾರೆ. ಇಲ್ಲ ನಾವು ಕೊಡೋಲ್ಲ, ಏನಾದರೂ ಮಾಡ್ಕೊಳ್ಳಿ ಅಂದರೆ ಅದು ನಿಮ್ಮ ಮೊಂಡುತನ ಅಷ್ಟೇ. ನಾವು ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ಜನಗಳಲ್ಲಿ ನೀವು ಹೇಳಿದ್ಮೇಲೆ ನಡ್ಕೊಳ್ಳಿ. ಅವ್ರಿಗೆ ಬೇಕಾದ ತಲುಪಿಸಿ. ನೀವೇನಾದರೂ ರೆವೆನ್ಯೂ ಜನ್ರೇಟ್ ಮಾಡ್ಕೊಳ್ಳಿ. ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಕಡಿಮೆ ಮಾಡ್ಕೊಳ್ಳಿ. ನೀವು ವಿಧಾನಸೌಧಕ್ಕೆ ಕಾರ್ಗಳು ತೊಗೊಳೋದು ಕಡಿಮೆ ಮಾಡಿ. ವಿಧಾನಸೌಧದಲ್ಲಿ ಫರ್ನಿಚರ್ ಮಾಡೋದು ಕಡಿಮೆ ಮಾಡ್ಕೊಳ್ಳಿ. MLAಗಳ ಸಂಬಳಗಳು ಕಟ್ ಮಾಡಿ. MLAಗಳೆಲ್ಲ ಅನುಕೂಲತೆಗಳು ಕಡಿಮೆ ಮಾಡ್ಕೊಳ್ಳಿ. ಇದೆಲ್ಲ ಮಾಡಿಕೊಂಡು ಇವ್ರು ಕೊಡಿ. ದಯವಿಟ್ಟು ಅಟ್ಲೀಸ್ಟ್ ಗೃಹಲಕ್ಷ್ಮಿನಾದರೂ ಅಪ್ಡೇಟ್ ಮಾಡಿ. ವಿದ್ಯಾ ಯಾವ ಬೇಡ, ಗೃಹಲಕ್ಷ್ಮಿ ಕೊಟ್ಟರೆ ಅಟ್ಲೀಸ್ಟ್ ಜನಗಳು ನಿಮ್ಮ ಬಗ್ಗೆ ಒಂಚೂರಾದರೂ ಒಂದು ನಂಬಿಕೆ ಬರುತ್ತೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಬೇರೆಯವ್ರ ಮೇಲೆ ಗೂಬೆ ಕೂರಿಸ್ಬೇಡಿ. ನಿಮಗೆ ಶಕ್ತಿ ಇಲ್ದಿದ್ರೆ ಅದನ್ನು ಯಾಕೆ ಕೊಡೋ ಗ್ಯಾರಂಟಿ ಆಶ್ವಾಸನೆ ಕೊಟ್ಟರೆ? ಕೊಡಬಾರ್ದಾಗಿತ್ತು. ಅದು ಕೊಟ್ಟು ನೀವು ತಪ್ಪು ಮಾಡಿದ್ದೀರಾ. ಇದನ್ನು ತಿದ್ದುಕೊಂಡು ದಯವಿಟ್ಟು ಇದನ್ನು ಮಾಡಬೇಡಿ. ಈಗಿರೋ ಗೌರ್ಮೆಂಟ್ ಪ್ರತಿಯೊಬ್ಬ ಮಂತ್ರಿಗಳಲ್ಲಿ ವಿಧಾನಂತ ಏನಂದರೆ ಯಾವುದೇ ಕಾರಣಕ್ಕೂ ಬೇರೆ ಮೇಲೆ ಗೋಬೇಕು ಕೋರಿಸ್ಬೇಡಿ. ನಿಮ್ಮ ಕೈಯಿಂದ ಹಾಕ್ತಿರೋ ಮಾಡ್ತಿರೋ ಗೊತ್ತಿಲ್ಲ, ಅವ್ರು ತಲುಪಂಗೆ ಮಾಡಿ ಅಷ್ಟೇ. ಮುಂದೆ ಬರೋಂಥ ಗೌರ್ಮೆಂಟ್ ಯಾವ ರೀತಿ ಇರಬೇಕು ಅಂದರೆ, ಈಗ ಸುಮ್ಮನೆ ಹಿಂಗೆ ಗ್ಯಾರಂಟಿಗಳು ಕೊಡೋದು ಇವೆಲ್ಲ ಹುಚ್ಚುಚ್ತನ. ಇನ್ನು ಅವರು ಬೇಕಾದ್ರೆ ಎಜುಕೇಷನ್ ಫ್ರೀ ಮಾಡಲಿ, ಹಾಸ್ಪಿಟಲ್ ಫ್ರೀ ಮಾಡಲಿ, ಆಮೇಲಿಂದ ಸೆಕ್ಯೂರಿಟಿ ಕೊಡಲಿ, ಆಮೇಲಿಂದ ಜನಗಳಲ್ಲಿ ಅರಾಜಕತೆ ಮಾಡೋದು ಬೇಡ. ಪವರ್ ರೇಟ್ ಕಡಿಮೆ ಮಾಡಿ, ಹಾಲಿನ ರೇಟ್ ಕಡಿಮೆ ಮಾಡಿ, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಡಿಮೆ ಮಾಡಿ. ಇದು ಆಶ್ವಾಸನೆ ಕೊಟ್ಟು ಹಾಳು ಮಾಡೋದಕ್ಕಿಂತ ಕಡಿಮೆ ಮಾಡಿ ಜನಗಳಿಗೆ ಕೆಲಸ ಕೊಡಿ, ಉದ್ಯೋಗ ಆಗಲಿ. ಅವಾಗೇನಾಗುತ್ತೆ, ಮುಂದಿನ ಗೌರ್ಮೆಂಟ್ಗೆ ಇದೆಲ್ಲ ಒಂದು ಪಾಠ. ಅವರು ಮಾಡಿದ್ರು ತಪ್ಪೇ, ನಾವು ಮಾಡಿದ್ರು ತಪ್ಪೇ. ಸ್ವಲ್ಪ ಎಲ್ಲ ತಿದ್ಕೊಳ್ಳಿ ಅಂತ ಹೇಳ್ತೀವಿ ಅಷ್ಟೇ. ಇನ್ನೇನು ಹೆಚ್ಚಿಗೆ ಹೇಳಿದ್ರು ನೋಡಿ, ಜನ ಮೊಂಡು ಬಿದ್ದುಬಿಟ್ಟಿರ್ತಾರೆ. ಅವ್ರಿಗೆ ಯಾವುದೇ ರೀತಿ ಹೇಳಿದ್ರು ಏನು ಬೇಕಾಗಿಲ್ಲ. ಅಧಿಕಾರ ಹೊಂದಬೇಕು. ನಾಳೆ ಇವ್ರು ಬಂದರೂ ಅಷ್ಟೇ, ಅವ್ರು ಬಂದರೂ ಅಷ್ಟೇ. ಬಟ್ ಇರೋದ್ರಲ್ಲಿ ಒಂದು ಉತ್ತಮ ಗೌರ್ಮೆಂಟ್ ಕೊಡಬೇಕು ಅಂತ ಕೇಳ್ಕೊತೀವಿ.